ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ ಅನ್ನುವಂಥ ಒಂದು ವಿಚಾರಕ್ಕೆ ಕುರಿತಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಡ್ಜ್ಮೆಂಟ್ ಹೊರಬೀಳುತ್ತೆ. ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ನಡೆದಂಥ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪ ಸಾಬೀತಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ತೀರ್ಮಾನ ಹೊರಬೀಳುತ್ತೆ. ಕೋರ್ಟ್ ಹಾಲ್ನಲ್ಲಿ ವಕೀಲರು ಕೂಡ ಕಿಕ್ಕಿರಿದು ತುಂಬಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಕೀಲರೆಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕಾಯ್ತಾ ಇದ್ದಾರೆ, ಕಾತರದಿಂದ ಕಾಯ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣಗೆ ಎಷ್ಟು ವರ್ಷ ಶಿಕ್ಷೆ ಆಗಬಹುದು ಅಂತ. ಬಹುಶಃ ಸಾಕಷ್ಟು ವಕೀಲರಲ್ಲೂ ಕೂಡ ಚರ್ಚೆಗಳಾಗ್ತಾ ಇದ್ದಿದ್ದು. ಪ್ರಜ್ವಲ್ ರೇವಣ್ಣ ಕೇಸ್ ನೋಡಿದಾಗೆ ತುಂಬಾ ಕ್ಲೋಸ್ ಇಂದ ಅಬ್ಸರ್ವ್ ಮಾಡಿರೋರು ಕೂಡ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ದಂಥದ್ದು ಇದರಲ್ಲಿ ಡಿಫೆಂಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಪ್ರಜ್ವಲ್ ರೇವಣ್ಣನ ಯಾವುದೇ ಲಾಯರ್ ಬಂದರೂ ಕೂಡ, ಎಷ್ಟದ್ದೇ ಒಬ್ಬ ಕ್ರಿಮಿನಲ್ ಲಾಯರ್ ಆಗಿರಲಿ, ಎಂಥದ್ದೇ ಸಕ್ಸಸ್ ರೇಟ್ ಇದ್ರೂ ಕೂಡ ಆತನನ್ನ ಇದರಿಂದ ಅಕ್ವಿಟ್ ಮಾಡಿಸೋದು ಬಹಳ ಕಷ್ಟ ಇದೆ, ಇದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ರ ಬಗ್ಗೆ ಕೆಲವೊಂದಷ್ಟು ಒಪಿನಿಯನ್ಗಳು ಬಂದಿದ್ದು. ಸೊ ಹಾಗಾಗಿನೇ ಸಾಕಷ್ಟು ಜನ ವಕೀಲರುಗಳು ಕೂಡ ಬದಲಾದ್ರು. ಕೆಲವೊಂದಿಷ್ಟು ಜನ ಅವರೇ ಹಿಂದೆ ಸರಿದ್ರು, ಕೆಲವೊಂದಷ್ಟು ಜನರನ್ನ ಇವರು ಚೇಂಜ್ ಮಾಡಿದ್ರು. ಇನ್ನು ಕೆಲವೊಂದು ಇಲ್ಲ ನಮ್ಗೆ ಆಗಲ್ಲ ಈ ಕೇಸು ಅನ್ನುವಂಥದ್ದು ಹೇಳಿದಂಥ ಉದಾಹರಣೆಗಳು ಕೂಡ ಬಂದವು. ಕೊನೆಗೆ ನಳಿನಾ ಮಾಯಗೌಡ ಅವರು ಈ ಕೇಸ್ಗೆ ಸಂಬಂಧಪಟ್ಟಂತೆ ವಾದ ಮಂಡಿಸ್ತೀನಿ ಅಂತ ಹೇಳಿ ಮುಂದೆ ಬಂದರು. ಅವರು ಈಗ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆನೂ ಕೂಡ ಅವರ ವಾದವನ್ನು ಗಮನಿಸಿದ್ರೆ ಅವ್ರ ಕಡೆಯಿಂದ ಏನಾದರೂ ಒಂದು ಪಾಯಿಂಟ್ಸ್ ಇಡಬೇಕಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಕಂಡು ಬಂತು ಅವರ ವಾದದಲ್ಲಿ. ಇನ್ಫ್ಯಾಕ್ಟ್ ಹೇಳೋದಾದ್ರೆ, ಯಾಕಂದ್ರೆ ಆತ ಸಂಸದ, ತುಂಬ ಎಂಗೇಜ್ನಲ್ಲಿರುವಂಥವನು, ಆತನಿಗೆ ಫ್ಯೂಚರ್ ಇದೆ, ಅದನ್ನು ಕನ್ಸಿಡರ್ ಮಾಡಿ ಅವರ ತಂದೆ ತಾಯಿನೂ ವಯಸ್ಸಾದವರು, ಅವ್ರನ್ನ ನೋಡ್ಕೋಬೇಕು, ಇವನಿಗೆ ಆಲ್ರೆಡಿ ಜೈಲಲ್ಲಿದ್ದಾನೆ, ಯಾವುದೇ ರೀತಿ ಪ್ರಭಾವಗಳನ್ನು ಆತ ಏನು ಬೀರಿಲ್ಲ, ಯಾವುದು ಇದನ್ನು ತಿರುಚುವಂಥ ಒಂದು ಕೆಲಸವನ್ನು ಕೂಡ ಆತ ಮಾಡಿಲ್ಲ. ಸೊ ಆತ ಬಂದಿದ್ದೇ ರಾಜಕಾರಣಕ್ಕೆ ದುಡ್ಡು ಮಾಡೋದಕ್ಕಲ್ಲ, ಜನಸೇವೆಗೆ ಅಂತ ಹೇಳಿ ಬಂದಿರೋನು. ಇದೆಲ್ಲ ಪರಿಗಣಿಸಬೇಕು ಅನ್ನುವಂಥದ್ದನ್ನ ಇನ್ಫ್ಯಾಕ್ಟ್ ಅವರ ಲಾಯರ್ ಅದನ್ನು ಹೇಳಿದ್ರು. ಬಟ್ ಅದನ್ನು ಎಷ್ಟು ಮಟ್ಟಿಗೆ ಜಡ್ಜ್ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಹಾಗೆ ರಾಜಕೀಯ ಪ್ರೇರಿತವಾಗಿ ಬಂದು ಯಾರೋ ಇದನ್ನ ದುರುಪಯೋಗ ಪಡಿಸ್ಕೊಂಡು ಇದಕ್ಕೆ ಬೇಕು ಅಂತ ಕೆಡ್ಡ ತೋಡಿ ಹಣಿಯೋದಕ್ಕೆ ನೋಡಿದ್ದಾರೆ ಅನ್ನುವಂಥದ್ದು ಇದ್ಯಾವುದೂ ಇರಲಿಲ್ಲ. ಯಾರೋ ಹನಿ ಟ್ರ್ಯಾಪ್ ಮಾಡಿ ಇವನನ್ನು ಸಿಕ್ಸಿದ್ದಾರೆ ಅನ್ನುವಂಥದ್ದು ಏನಲ್ಲ. ಇದು ಹನಿ ಟ್ರ್ಯಾಪ್ ಅಲ್ಲ, ಇದು ಸೆಲ್ಫ್ ಟ್ರ್ಯಾಪ್. ಆತನೇ ಮಾಡ್ಕೊಂಡಿರುವಂತಹ ಆತನೇ ಮಾಡಿದಂತಹ ಅತ್ಯಾಚಾರ, ತಾನೇ ಮಾಡಿದಂತಹ ತಪ್ಪುಗಳು, ಎಡವಟ್ಟುಗಳು, ಅದರಿಂದಾಗಿ ಈ ಸ್ಥಾನಕ್ಕೆ ಬಂದು ನಿಂತಿದ್ದಾನೆ. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಹೇಗೆ ನ್ಯಾಯಾಲಯ ಪರಿಗಣಿಸುತ್ತೆ? ಒಂದು ವೇಳೆ ಆ ಟೈಮ್ ಆಫ್ ರಿಲೀಸ್ ಏನಿತ್ತಲ್ಲ ಆ ವಿಡಿಯೋ, ಸೊ ಅಲ್ಲಿ ಏನೋ ಒಂದು ಉದ್ದೇಶಪೂರ್ವ ಇತ್ತ, ಅದರಿಂದ ಏನಾದರೂ ಆಯ್ತಾ ಅನ್ನುವಂಥದ್ದನ್ನು ಕೂಡ ಏನಾದರೂ ಕನ್ಸಿಡರ್ ಮಾಡ್ತಾರ? ಸ್ಟ್ರೈಟ್ ಅವೇ ಇಲ್ಲ ಈತ ಮಾಡಿರುವಂಥ ತಪ್ಪು ಅನ್ನೋದು ಸಾಬೀತಾಗಿದೆ. ಇದು ಏನೇ ಯಾವುದೇ ಕಾರಣ ಇದ್ದಿರ್ಬೋದು, ಅದು ರಿಲೀಸ್ ಆದಂಥ ಟೈಮ್ ಯಾವುದೇ ಆಗಿರ್ಬೋದು, ಬಟ್ ಈತ ಮಾಡಿರುವಂಥದ್ದು ಸತ್ಯ ಇದೆ. ಸೊ ಈತ ಅಪರಾಧ ಮಾಡಿದಾನೆ. ಸೊ ಹಾಗಾಗಿ ಈತನಿಗೆ ಗರಿಷ್ಠ ಪ್ರಮಾಣದ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನ ನ್ಯಾಯಾಲಯ ಕನ್ವಿನ್ಸ್ ಆಗತ್ತಾ? ಇವತ್ತು ತೀರ್ಪು ಎಷ್ಟು ಮಟ್ಟಿಗೆ ಬರುತ್ತೆ, ಎಷ್ಟು ವರ್ಷಗಳ ಕಾಲ ಆತನಿಗೆ ಶಿಕ್ಷೆ ಆಗತ್ತೆ ಅನ್ನುವಂಥದ್ದು ಕುತೂಹಲ.